ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವ ರಕ್ಷಿತಾ ಕುಮಾರ್. ಇವತ್ತೇನಪ್ಪ ಕಾನ್ಸೆಪ್ಟ್ ಅಂದರೆ, ನನಗೆ ನನ್ನ ಅಕ್ಕ ನಾನು ಅಡುಗೆ ಮಾಡಬೇಕಾದ್ರೆ ಹೆಲ್ಪ್ ಮಾಡ್ತಿದ್ದಾಳೆ. ಸೊ ನನಗೆ ಕುಕ್ಕಿಂಗ್ ಬರಲ್ಲ, ಅವಳು ಹೇಳ್ಕೊಡ್ತಾಳೆ, ನಾನು ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡ್ತಿದ್ದೀನಿ. ನನಗೆ ಆಲ್ರೆಡಿ ಕುಕ್ಕಿಂಗ್ ಬರಲ್ಲ, ನನ್ನ ಅಕ್ಕ ಕ್ಯಾಮ್ರಾ ಹಿಡ್ದಿದ್ದಾಳೆ. ಸೊ ಅವಳೇ ಈಗ ನನಗೆಲ್ಲ ಹೇಳ್ತಾಳೆ, ನಾನು ಮಾಡ್ತೀನಿ. ಎಷ್ಟು ಮಾಡ್ತೀನಿ ಅಂತ ಗೊತ್ತಿಲ್ಲ, ತಕ್ಕ ಮಟ್ಟಿಗೆ ಮಾಡ್ತೀನಿ. ಇತ್ತಿದ್ದವ್ರು ಏನಂತಾರೆ ಅಂತ ಗೊತ್ತಿಲ್ಲ, ನೋಡಬೇಕು. ವೇಟ್ ಆ್ಯಂಡ್ ವಾಚ್. ಸೊ ಇಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಟೊಮೊಟೊ, ಈರುಳ್ಳಿ, ಸಾಂಬಾರು ಸೊಪ್ಪು, ಇದೇನಿದೆ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ. ಇದನ್ನ ಮಾತ್ರ ಮರೆಯೋಕ್ಕಾಗಲ್ಲ ಯಾವತ್ತೂ. ನೀರು ಎಷ್ಟ ಸ್ವಲ್ಪ ಸಾಕು. ಸಣ್ಣದಾಗಿ ನೋಡ್ತೀನಿ ತಡೀರಿ ಗೈಸ್. ಒಗ್ಗರಣೆಗೆ ಏನೇನು ಹಾಕಬೇಕು ಎಲ್ಲ ಐಟಮ್ಸ್ ಇಟ್ಟಿದ್ದಾಳೆ. ಚಿಕನ್ ತೊಳೆದಿದ್ದೀನಿ. ಚಿಕನ್ ಏನು ಬಿಟ್ಟಿಲ್ಲ ಗೈಸ್, ಚಿಕನ್ ಬಿಡಬಾರ್ದು ಗೈಸ್. ಚಿಕನ್ ಫೇವ್ರೇಟ್ ಫಸ್ಟು. ದೊಡ್ಡದೇ ಇಟ್ಕೊತಾ ಇದ್ದೀನಿ, ಯಾಕಂದ್ರೆ ನಮಗೆ ಸ್ವಲ್ಪ ನಮ್ಮ ಮನಸ್ಸು ದೊಡ್ಡದು, ಅದು ದೊಡ್ಡದು. ಎಣ್ಣೆ ನೋಡಿ ಗೈಸ್, ಅಡುಗೆ ರೂಮ್ ಬಂದಿಲ್ಲ ಅಂದರೆ ಎಣ್ಣೆ ಎಲ್ಲೆಲ್ಲ ಐತಿ ಅಂತ ಗೊತ್ತಾಗಲ್ಲ ಯಾರು. ಸೊ ನಾವು ಬಳಸ್ತಾ ಇರೋದು ಫ್ರೀಡಮ್. ಕಾಯ್ದೆ ಇಲ್ಲ ಗೈಸು, ಸೌಟ್ ತೆಗ. ಎಷ್ಟೆಲ್ಲ ಹಾಕ್ಬೇಕು? ಸ್ವಲ್ಪ ಹಾಕು, ತೋರಿಸು. ಸ್ವಲ್ಪ ಹಾಕು, ಚಿಕ್ಕ ಬಿಟ್ಕೊಳ್ಳೋದೆ ಸಾಕು. ಕಸ್ತೂರಿ ಮೆಂತೆ, ಸೊಪ್ಪು, ಪುದೀನ, ಚಿಲ್ಲಿ, ಆನಿಯನ್ ನಮ್ಮೆಲ್ಲ ಮಿಕ್ಸೆಡ್ ಗೈಸ್. ಎಲ್ಲರೂ ಒಂದೇ ಥರ ಮಾತಾಡಬೇಕು, ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಹಿಂಗೆ ಕಮ್ಮಿ ಇದೆ ಮತ್ತೆ ಎದ್ಕೊಂಡ್ಲ ಈರುಳ್ಳಿ ಹಾಕೋಬೇಕಾ? ಹಾಂ, ಈರುಳ್ಳಿ ಬಾಚಿ. ಸೊ ಈಗ ಬಾಚಿ ಗೈಸ್ ವಾದ ಸ್ಮೆಲ್ ಚೆನ್ನಾಗಿದೆ. ಚಿಲ್ಲಿ. ಸೊ ಎಷ್ಟು ಕಟ್ ಮಾಡಿ? 4 ಕಟ್ ಮಾಡಿದ್ರೆ ಪೇಸ್ಟ್ ಹಾಕಿದೀವಲ್ಲ ಅದಕ್ಕೆ. ನಮ್ದು ಚಿಲ್ಲಿ ಮೆಗ್ಲಿ ಖಾರ. ಇದು ನಮ್ಮ ಅಪ್ಪಂಗೂ ಮತ್ತೆ ನಮ್ಮ ಅಪ್ಪಂಗೂ ಖಾರ ಇಷ್ಟ. ಹಾಗೆಲ್ಲ ಅದು ಪುದೀನ ಉದುರಿಸು. ಪುದೀನ ಇದು ಭಲೆ ಚಂದ. ಗೈಸ್ ಎಲ್ಲ ಆಡ್ತವೆ ಮೈ ಮೇಲೆ. ಫ್ರೈ ಮಾಡೋದು ಕಮ್ಮಿ ಮಾಡೋದು. ಅದಕ್ಕೆ ಗೈಸ್ ಅಪರೂಪಕ್ಕೆ ಬಂದು ಕುಕ್ಕಿಂಗ್ ಮಾಡಬಾರ್ದು. ನನಗೊಂದು ನೆಟ್ಟಿಗೆ ಬರೋದಂದರೆ ಎಗ್ ಮಾಡ್ತೀನಿ. ಅದು ಎಗ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ರೈಸ್ ಮಾಡೋ ಬರುತ್ತೆ, ಅದೆಲ್ಲರೂ ಆಬ್ವಿಯಸ್ಲಿ ಬರುತ್ತೆ. ನಾನು ಕಲ್ತಿರೋದು ಈಗ ತಕ್ಕಮಟ್ಟಿಗೆ. ಚಿಕನ್ ಹಾಕು, ಬಾಡಿ ಸೀದೋಗ್ಬಿಡುತ್ತೆ ನೋಡಿ. ಚಿಕನ್ ಹಾಕಮ್ಮ, ಇದೆ. ನನಗೆ ನೋಡಮ್ಮ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚಿಕನ್ ಹಾಕಿ ತರಬೇಕು. ಏನ್ ಚಿಕನ್ ಹಾಕ್ತೀನಿ ಗೈಸ್. ಚಿಕನ್ ನನಗೋಸ್ಕರ ಪಾಪ ಇವರು ಮಟನ್ ಎಲ್ಲ ಜಾಸ್ತಿ ತರಲ್ಲ, ಚಿಕನ್ ಇರ್ತಾರೆ. ಯಾಕಂದ್ರೆ ನಾನು ಚಿಕನ್ ತಿನ್ನಲ್ಲ, ಮಟನ್ ತಿನ್ನಲ್ಲ, ಇದು ಮೀನು ತಿನ್ನಲ್ಲ. ಅದಕ್ಕೆ ನನಗೋಸ್ಕರ ಎಲ್ಲ ಇವ್ರು ಬಿಡ್ತಾರೆ. ಆದ್ರೂ ನಮ್ಮ ಅಪ್ಪ ತರ ಬಿಡಲ್ಲ, ಬೈತಾ ಇರ್ತಾರೆ ಅಷ್ಟೇ. ತಿನ್ನೋದ್ರೆ ನಾನು ತಿನ್ನಲ್ಲ ಗೈಸ್. ಅಷ್ಟೊತ್ತಿ ನಾವು ಅಪ್ಪ ಬೈಯೋದೆಲ್ಲ ನಿಮ್ಗೆ ತೋರಿಸ್ತೀನಿ, ಏನು ಬೈತಾರೆ ಅಂತ. ಆದ್ರೆ ನಾವು ಅದನ್ನು ಸೀರಿಯಸ್ ಕಾಣಲ್ಲ ಅಷ್ಟೇ. ಟರ್ಮರಿಕ್ ಪೌಡರ್ ಹಾಕಿ. ಸೊ ಗೈಸ್ ಇವಾಗ ನಾನು ಅರ್ಶಿನ ಹಾಕ್ತಿದ್ದೀನಿ. ಟೇಸ್ಟ್ ಹಾಕ್ಬೇಕಂತೆ. ಈಗ ಅದರ ವಾಸನೆಲ್ಲ ಕೊಡಿ. ಕೊಡ್ಬೇಕಾ? ಇವಳೆ ನಮ್ಮ ಅಕ್ಕ ನೋಡಿ ಹೇಸಿ ಇವಳಂಗೆ ಹೆಲ್ಪ್ ಮಾಡ್ತಾಳೆ. ಯಾಕಂದರೆ ಆಷಾಢದಲ್ಲಿ ಇಲ್ಲಿದ್ದಾಳೆ ಅಂದ್ಬಿಟ್ಟು. ಸೊ ಹೆಲ್ಪಿಂಗ್ ಅಷ್ಟೇ. ಸ್ವಲ್ಪ ಸಾಲ್ಟ್ ಬೇಗ ಇದಾಗುತ್ತೆ. ಸೊ
ಅಡುಗೆ ಮಾಡಕ್ಕೆ ಬರಲ್ಲ ಗೈಸ್, ಮುಂದೆ ಜೀವನ ಹೆಂಗೆ ಗೊತ್ತಿಲ್ಲ. ಸೊ ನಮ್ಮ ಅಕ್ಕ ನಾನು ಕೆಲವು ಪ್ರಶ್ನೆ ಕೇಳೋಣ. ಅಕ್ಕ ನೀನು ಯಾವಾಗಿಂದ ಕುಕಿಂಗ್ ಕಲಿತೆ? 6th ಸ್ಟ್ಯಾಂಡರ್ಡ್. ನೋಡಿ ಗೈಸ್, 6ನೇ ಕ್ಲಾಸಿಂದ ಕಲ್ತೋಳೆ. ನಾನು ನೋಡಿ ಡಿಗ್ರಿ ಬಂದು ನಾನು ಕಲ್ತೀನಿ ಅಂದರೆ ನನಗೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ. ಅವ್ರು ನೋಡಿ ಅವ್ಳಿಗೆ ಯಾವ್ಯಾವ ಅಡುಗೆ ಮಾಡ್ತಾರೆ ನಿಮಗೆ? ಯಾವ್ಯಾವ ರೀತಿ ಅಂದರೆ ಅಂದರೆ ವೆಜ್ಜು ನಾನ್ ವೆಜ್ ಎರಡು. ಮಟನ್ ಬರುತ್ತೆ, ಫಿಶ್ ಬರುತ್ತೆ. ಮಟನಲ್ಲಿ ಯಾವ ಥರ ಐಟಮ್ಸ್ ಮಾಡ್ತೀವಿ? ಮಟನ್ ಸಾಂಬಾರ್, ಮಟನ್ ಗ್ರೇವಿ, ಮಟನ್ ಬಿರಿಯಾನಿ. ಹಾಂ. ಸೊ ಗೈಸ್ ಒಳಗೆ ಎಲ್ಲ ಬರುತ್ತೆ. ನಾನು ಮಾಡಿಲ್ಲ, ಮಕ್ಕಳು ಮಾಡಿದ್ರೆ ಅವ್ರು ಇಷ್ಟಪಡ್ತಾರೆ ಅದಕ್ಕೆ ಎಲ್ಲ ಮಾಡ್ತೀನಿ. ಅವಳು ಗಂಡ ಮನೆ ಬಿರಿಯಾನಿ ಕಬಾಬು ಎಲ್ಲ ಮಾಡ್ತಾರೆ. ಒಳ್ಳೆ ಫುಲ್ ಕುಕಿಂಗ್ ಯಜಮಾನಿ ಥರ ಮಾಡ್ತಿದ್ದಾರೆ ಕೊಡ್ತೀನಿ. ನಮ್ಮನೆಯಲ್ಲೂ ಅಷ್ಟೇ ನಮ್ಮಮ್ಮ ಮಾಡ್ತಾರೆ. ನಮ್ಮಮ್ಮ ಸಕ್ಕತ್ತಾಗಿ ಮುದ್ದೆ ಉಪ್ಸಾರು ಬಸ್ಸಾರು ಸಕ್ಕತ್ತಾಗಿ ಮಾಡ್ತಾರೆ. ನಾವು ಅದನ್ನು ತಿನ್ನಕ್ಕೆ ನಂಗೆ ಜಾಸ್ತಿ ಯಾಕಂದ್ರೆ ನನಗೆ ಬರೀ ಇದೇ ಇಷ್ಟ. ಉಪ್ಸಾರು ಇಷ್ಟ ಇಲ್ಲ, ಇದೆಲ್ಲ ಇಷ್ಟ. ಏನು ಉಪ್ಸಾರು ಬಾ ನಾನು ಮಾಡ್ತೀನಿ. ಸೊ ನಾನು ಒಂದು ವಿಡಿಯೋ ಓಪನ್ ಮಾಡ್ತಿದ್ದೆ, ನಾವು ವಿಡಿಯೋಗೋಸ್ಕರ ನಾನು ಕೆಲವು ನಮ್ಮ ಫ್ರೆಂಡ್ಸ್ ನೋಡಿ ಏನಂದ್ರು ಅಂದ್ರೆ ಯಾವ ನೆಕ್ಸ್ಟ್ ವಿಡಿಯೋ ಆಗ್ತದೆ ಅಂತ ಅವ್ರು ಹೇಳ್ತಿದ್ರಂತೆ. ನಮ್ಮ ಅಪ್ಪ ಅದನ್ನ ಬಂದು ಹೇಳ್ತಿದ್ರು. ನಾವು ಮಾಡಕ್ಕೆ ಟೈಮ್ ಇಲ್ಲ ಗೈಸ್, ಮನೆಯಲ್ಲಿ ಸ್ವಲ್ಪ ಕೆಲಸಗಳಿತ್ತು, ಅದಕ್ಕೆ ಕೆಲಸ ಮುಗಿಸೋದೇ ಆಗೋಯ್ತು. ಈಗ ಫ್ರೀ ಆಗಿಲ್ಲ ಮಾಡ್ತಿದ್ದೀನಿ. ನೋಡೋಣ ನೆಕ್ಸ್ಟ್ ನಮ್ಮ ಭಾವಂಗೆ ಹೇಳಿದ್ವಿ, ಆದರೆ ಅವರು ಬರ್ತೀನಿ ಆಶೆ ಕರ್ಕೊಂಡು ಬರ್ತೀನಿ ಅಂತಿದ್ದಾರೆ. ಸೊ ಅವ್ರು ಎಂಟಿ ಮಿಸ್ ಮಾಡ್ಕೊತಾನೆ ಇದ್ದಾರೆ. ನಮ್ಮ ಅಣ್ಣನ ಇಬ್ಬರು ಏನಾರು ಬಂದಿದ್ರೆ ಇಷ್ಟೊತ್ತಿಗೆ ನಾನು ವಿಡಿಯೋ ಮಾಡಕ್ಕೆ ಬಿಡ್ತಿದ್ದಿಲ್ಲ, ಯಾಕೆಂದ್ರೆ ಅವರು ರೇಕ್ಸಿ ಇರೋರು. ಈಗ ಏನಾಗಬೇಕಮ್ಮ ಚೆನ್ನಾಗಿದೆ. ಬಾಯ್ ನಾನು ತಾನು ಕುಕಿಂಗ್ ಮಾಡೋದು. ಅದು ಹೋಗ್ಲಿ, ಆಮೇಲೆ ಮತ್ತೆ ಕಳಿಸಕ್ಕೆ ಬರುವಂತೆ. ಅಲ್ಲಿ ಎದ್ದು ತಗೊಳ್ಬೇಕಂತಿತ್ತು ತಗೊಳ್ತೀನಿ. ಹತ್ತೋಳೆ ಮೇಲೆಲ್ಲೋ ಹತ್ತೋಳೆ. ಸೊ ಇವಳಿಗೋಸ್ಕರ ನಮ್ಮ ಅಪ್ಪ ಇಲ್ಲೆಲ್ಲ ಮೆಟ್ಲು ಟೇಪ್ ಎಲ್ಲ ಮಾಡಿಸ್ಕೊಡ್ಸೋರು. ಇವಳು 3 ಅಡಿ ಕೊಳ್ಳಿ ಅಂತ. ಸೊ ನಿಮ್ಮ ಮ್ಯಾರೇಜ್ ಆದ್ಮೇಲೆ ನಿಮ್ಮ ಲೈಫ್ ಹೇಗಿದೆ ಸ್ವಲ್ಪ ಹೇಳ್ತೀರಾ? ಚೆನ್ನಾಗಿದೆ. ಹಾಂ, ಹೇಗೆ ನೋಡ್ಕೊತಿದ್ದಾರೆ ನಿಮ್ಮ ಹಸ್ಬೆಂಡ್? ತುಂಬ ಚೆನ್ನಾಗಿ ನೋಡ್ಕೊಂಡು. ಓ ಸಖತ್ತಾಗಿರುತ್ತೆ. ಫ್ರಿಜ್ ಲೈಟ್ ಹಾಕೊಳ್ಳಿ. ಏನಿದು? ಚಿಕನ್ ಮಸಾಲ ಪೌಡರ್ ಬೇಕು. ಸೊ ಸೆಪ್ಟೆಂಬರ್ ಟೈಮಲ್ಲಿ ಇವಳು ಹೊರಡ್ತಾಳೆ, ಹಾಗೆ ನಮಗೆ ತುಂಬ ಫೀಲಿಂಗ್ ಆಗಿದೆ ಗೈಸ್. ಬಾಕ ನಾನು ಮಾಡ್ತೀನಿ. ಅಪ್ಪ ಬಂತು ಅದು ಚಿಕನ್ ಇದೆಲ್ಲ ಹೋಗ್ಬೇಕಲ್ವಾ? ನಾನು ಈಗ ನಾವು ಏನು ಫುಲ್ಲೆಲ್ಲ ಅದೆಲ್ಲ ಹಾಕ್ಬಿಟ್ಟು ಮಿಶ್ರಣ ಮಾಡ್ಕೊಂಡಿದ್ವಿ. ಸೊ ಈಗ ಅಟ್ಟು ಎಬ್ಬಿದು ಸ್ಟವ್ ಕಮ್ಮಿ ಮಾಡ್ಕೊ. ಕಮ್ಮಿ ಮಾಡಿದ್ದೀರಾ ಸೌಟಲ್ಲಿ ತಗೋದ್ನ. ಇದನ್ನ ಒಳಗೆ ಬಬ್ಬಲ್ಸ್ ಬರ್ತಾ ಇದೆ. ಖಾರದ ಪುಡಿ ನಾವು ಬಳಸ್ತಾ ಇದ್ದೀವಿ ಯಾವುದಲ್ಲ ಗೈಸ್, ನಮ್ಮನೆ ಮಾಡಿರೋ ಖಾರದ ಪುಡಿನೇ. ಗಮ್ಮಂತೈತಿ. ಕಣ್ಣೊಳಗೆ ಹೋಗುತ್ತೆ ಅಷ್ಟು ಸ್ಮೆಲ್ ಮಾಡಿದ್ರೆ ಮೇಲೆ. ಎಷ್ಟು ಹಾಕ್ಬೇಕು? ಒಂದು ಸ್ಪೂನ್ ಹಾಕ್ತೀನಿ. ಹಾಕಿ ಹೇಳ್ತೀನಿ. ನಾನು ಸ್ವಲ್ಪ ಹಾಕು. ಏನಾರ ನಾನು ಬಟ್ರೆ ಆಗ್ಬಿಟ್ರೆ ಸಖತ್ ಡಿಸೈನ್ ಆಗಿ ಹಾಕ್ತೀನಿ. ಕೊರಿಯಾಂಡರ್ ಪೌಡರ್ 2 ಸ್ಪೂನ್ಸ್ ಖಾರದ ಪುಡಿ. 2 ಸ್ಪೂನ್ ಎಂತ ಪುಡಿ? ಕೊರಿಯಾಂಡರ್ ಪೌಡರ್. ಇದು ಹಾಕ್ಬೇಕಾ? ಅಮ್ಮ ಯಾವ್ದು ಹಾಕ್ಬೇಕು? ಅದೆಲ್ಲ 2 ಇಟ್ಟಿದ್ದೀರಲ್ಲ. ಧನಿಯಾ ಪುಡಿ ಮೇಲೆ ಇರೋದಾ? ಏನೋ ಒಂಥರ ಸ್ಮೆಲ್ ಚಂದ ಇದೆ. ಸ್ಪೂನ್ ತಗೋ, ಮೆಜರ್ಮೆಂಟ್ ಗೊತ್ತಾಗಲ್ಲ. ವೆಯ್ಟ್ ಮಾಡಿ ಗೈಸ್ 5 ಮಿನಿಟ್ಸ್. ಅಲ್ಲ ಎಷ್ಟು ಸ್ಪೂನು? ಅದು 2 ಸ್ಪೂನ್. ಖಾರದ ಪುಡಿ ಎಷ್ಟು ಹಾಕ್ತಾ ಅಷ್ಟೇ ಹಾಕು. ಸಾಕು. ತಿರುಗಿಸೋದನ್ನು ಫಸ್ಟ್ ಮಿಕ್ಸ್ ಮಾಡಿ. ಬನ್ನಿ ಗೈಸ್, ತಿರುಗಿಸಿ ಮುರುಗಿಸಿ ಮಡಗ್ಸೋಣ. ಈಗ ಅಂತ ಇದೆ ನೋಡಿ. ಆದ್ರೂ ಇನ್ನು ನಮ್ಮ ಅಕ್ಕ ಇನ್ನು ಟೇಸ್ಟಿಗೆ ಏನು ಹಾಕಿಲ್ಲ ಆಲ್ರೆಡಿ. ನಾನು ಇದೇನು ರೆಡ್ ಐತೈತೆ, ಗ್ರೀನ್ ಕಲರ್ ಕಾಳು ಚಿಲ್ಲಿ ಮಿಕ್ಸ್ ಮಾಡಿ. रुको जरा सबर करो बोल. ರೆಡ್ ಐತೈತೆ. ಇದಾಕು. ಚಿಕನ್ ಮಸಾಲ ಹಾಕು. ತಿರ್ಗ್ಸೋದು. ಸೊ ನಾವು ಪ್ಯೂರ್ ಚಿಕನ್ ಮಸಾಲ ಪ್ಯೂರ್ ಇದು. ನಾವು ಯಾವ ಇದನ್ನ ಟೇಸ್ಟ್ ಇದೆ. ಸೊ ಈಗ ಖಾರ ಇದೆ, ಸ್ಪೈಸಿ ಆಗಿ. ಮಿಕ್ಸ್ ಆಗಿ ನನಗೆ ಯಾರು ಮತ್ತೆ ಕಣ್ಣಿ ಹೊಡ್ಕೊಂಡು ಆಮೇಲೆ
ಸೋನ ಆಫ್ ಜಾಸ್ತಿ ನೀರು ತೊಗೊಬರ್ತದೆ ಟೇಸ್ಟ್ ಅಷ್ಟು ಹೋಗುತ್ತೆ ಗಟ್ಟಿ ಇರ್ಬೇಕಲ್ಲ ಗೈಸ್ ಹಾಕಲ್ಲ ಮಿಕ್ಸ್ ಮಾಡಿ ಸಾಲ್ಟ್ ಹಾಕಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡೋದು ಒಂದು ಮಿಕ್ಸರ್ಗೆ ಸಾಲ್ಟ್ ಹಾಕು ಸೀದಾ ಅದ ಸಾಲ್ಟ್ ಹಾಕ ಯಾವ್ದು ಹಾಕಿದ್ರು ಆಗುತ್ತೆ ಕೈ ಹಾಕಲ್ಲ ಸಾಲ್ಟ್ ಹಾಕ್ಬೇಕಂತ ಹರಳೆ ದಪ್ಪ ದಪ್ಪ ಕಲ್ಲು ಇಷ್ಟ ಹೋಗೋದಿಲ್ಲ ಊಟಕ್ಕೆ ಇನ್ನು ಸ್ವಲ್ಪ ಮಾಡ್ತಿಲ್ಲ ನಾನು ಸಾಕು ಲಾಸ್ಟ್ ಎಂಡಿಂಗಿಗೆ ಅಡಿಗೆ ಲಾಸ್ಟ್ ಎಂಡಿಂಗ್ ಕೂಡ ಗ್ರೇವಿ ಆಗ್ಬಾರ್ದ ದಾಕು ಕೊರಿಯಂಡರ್ ಇಕ್ಕ ಲಾಸ್ಟಿಗೆ ಸೈಡಿಗೆ ಇದೀಗ ಬಬ್ಬಲ್ಸ್ ಬರ್ಬೇಕು ಚಂದ ಕುದಿಬೇಕಂತೆ ಹೌದಾ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿಲ್ವಾ ಹಂಗೆ ಇರ್ಬೇಕಲ್ಲ ಸ್ಟೈಲಿಶಿಗೆ ಮುಚ್ಚು ಆದ್ಮೇಲೆ ಇಲ್ಲ ಬೇಗ ಸೊ ಎಷ್ಟು ನಿಮಿಷ ಬೇಯಬೇಕು ಬೇಗ ಒಂದು 10 ನಿಮಿಷ ಸೊ ಗೈಸ್ ಪೀಸ್ ಎಲ್ಲ ಬೇಯಬೇಕು ಸೊ ಅಲ್ಲಿ ಗಂಟ ರೈಸ್ ಮಾಡಿ ಫುಲ್ಲು ಅಲ್ಲಿ ಗಂಟ ನಾನು ರೈಸ್ ಮಾಡ್ತೀನಿ ನೀವು ಅಲ್ಲಿ ಗಂಟ ರಿಲ್ಯಾಕ್ಸ್ ಮಾಡಿ ಈಗ ಟೇಸ್ಟ್ ಮಾಡಕ್ಕೆ ಬಂದಿದ್ದೀನಿ ನಮ್ದ್ರಲ್ಲಿ ಇದಿಲ್ಲ ಅಂತ ನಮಗೆ ನನ್ನ ಮೆತ್ತಿಗಿರೋ ಪೀಸು ಸಿಗ್ತಾನೆ ಅಯ್ಯೋ ಚೆನ್ನಾಗಿರೋ ದೊಡ್ಡದೇ ಸಿಗ್ತಿದೆ ಸರಿ ಏನು ಮಾಡ ಬಾಯಲ್ಲಿ ನೀರು ಬರ್ತದ ಆಲ್ರೆಡಿ ಸೊ ಗಾಯ್ಸ್ ನಾನು ಫಸ್ಟ್ ಟೈಮ್ ಮಾಡಿರೋದು ಸಕ್ಕದ ಬಂದೈತೆ ಈಗ ನೋಡಿ ಇದನ್ನೇನಾರ ರೈಸ್ ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ಗೈಸ್ ರೈಸ್ ಇನ್ನೂ ಆಗಿಲ್ಲ ಗೈಸ್ ರೈಸ್ ಆಗ್ತೈತೆ ಸೊ ನಮ್ಮ ಅಕ್ಕನ ಟೇಸ್ಟ್ ಕೊಡ್ತೀನಿ ಅವಳೆಲ್ಲ ಅಂತ ಚೆನ್ನಾಗಿದೆ ಸೊ ಇವತ್ತು ಇಷ್ಟದ ಬ್ಲಾಗ್ ಮುಗೀತು ಸೊ ಈ ಮುಂದೆ ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದನ್ನ ನೀವು ಕಮೆಂಟ್ಸಲ್ಲಿ ತಿಳಿಸಿ ನಾವು ಆದಷ್ಟು ಮಾಡೋ ಥರ ಪ್ರಯತ್ನ ಮಾಡ್ತೀವಿ ಸೊ ಈಗ ಸರ್ ಯಾರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಇರೋದನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬಾಯ್